IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ನಾವು ಹೇಳಿದ್ವಿ. ಇದ್ರ ಜೊತೆ ಇನ್ನೊಂದಿದೆ ICSI, ICSI ಅಂದ್ರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಈ IVF ICSI ಎರಡು ಒಂದೇನಾ, ಎರಡು ಬೇರೆನಾ, ಅಥವಾ ಒಂದೇ ಪ್ರಕ್ರಿಯೆಯಲ್ಲಿ ನಡೆಯೋ ಎರಡು ಹಂತನಾ ಅಂತ ಅನೇಕರಿಗೆ ಅದು ಒಂದು ಪ್ರಶ್ನೆ ಇರುತ್ತೆ. ಈಗ IVF ಅಂತ ನಾ ಹೇಳಿದ್ನಲ್ಲ, ಅದು ಶರೀರದಿಂದ ಮೊಟ್ಟೆ ತೆಗೆದ್ಬಿಟ್ಟು ಗಂಡಸರ ಶರೀರದಿಂದ ವೀರ್ಯ ತೆಗೆದು ಅದು ಎರಡನ್ನ ಬೆಸೆದ್ರೆ ಅದು IVF ಅಂತ ಆಗುತ್ತೆ. ಈ ಪ್ರಕ್ರಿಯೆಯಲ್ಲಿ ನಾವೇನ್ ಮಾಡ್ತೀವಿ, ಮೊಟ್ಟೆನ ಒಂದು ವೆಲ್ ಅಂತ ಇರುತ್ತೆ, ಒಂದು ಚಿಕ್ಕ ಜಾಗ ಇರುತ್ತೆ, ಅದ್ರಲ್ಲಿ ಮೊಟ್ಟೆ ಹಾಕೋದು, ಒಂದಿಷ್ಟು ವೀರ್ಯಾಣು ಹಾಕೋದು, ಅದೇ ಒಟ್ಟಿಗೆ ಸೇರ್ಕೊಳತ್ತಾ ಅಂತ ನೋಡೋದು ಅಷ್ಟೇ. IVF ಅಂದ್ರೆ ಅದನ್ನ ಪ್ರಯೋಗಾಲಯದಲ್ಲಿ ಮಾಡೋದು. ಆದರೆ ICSI ಅಂತಂದರೆ ನಾವೇನೇ ಮೈಕ್ರೋಸ್ಕೋಪ್ ಕೆಳಗಡೆ ಮೊಟ್ಟೆನ ಇಟ್ಕೊಂಡು ಅದಕ್ಕೆ ಒಂದೇ ಒಂದು ವೀರ್ಯಾಣು ನಾವೇ ಸೆಲೆಕ್ಟ್ ಮಾಡಿ ಅದರೊಳಗೆ ಹಾಕೋದು, ಅಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಅಂದರೆ ನಾವು ವೀರ್ಯಾಣು ಅಥವಾ ಅಂಡಾಣು ಅವೇ ಬೆರ್ತ್ಕೊಳ್ಳಿ ಅಂತ ಬಿಡೋದಿಲ್ಲ, ನಾವೇ ಅದನ್ನು ಹಿಡಿದು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿ ಅದನ್ನು ಒಳಗಡೆ ಇಡೋದಕ್ಕೆ ICSI ಅಂತ ಹೇಳ್ತಾರೆ. ಈ ICSI ಎಂಥವ್ರಿಗೆ ಬೇಕಾಗುತ್ತೆ ಅಂತಂದರೆ, ಗಂಡಸರಲ್ಲಿ ವೀರ್ಯಾಣುನಲ್ಲಿ ತುಂಬ ಪ್ರಾಬ್ಲಮ್ ಇರ್ಬೋದು. ಈಗ ವೀರ್ಯಾಣುಗಳು ಚೆನ್ನಾಗಿ ಮುಂದೆ ನಡೀತಾ ಇದ್ರೆ ಮಾತ್ರ ಅವಕ್ಕೆ ಒಂದು ಅಂಡಾಣುನ ಫಲಿತ ಮಾಡೋ ಶಕ್ತಿ ಇರುತ್ತೆ. ಅಕಸ್ಮಾತ್ ಅದು ಮುಂದೆ ಹೋಗ್ತಾ ಇಲ್ಲ, ಹಾಗೆ ಇದೆ ಅಂತಂದರೆ ಅಂಥ ಸ್ಪರ್ಮ್ಸ್ನ, ಅಂಥ ವೀರ್ಯಾಣುಗಳನ್ನ ನಾವೇ ಹಿಡ್ಬಿಟ್ಟು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿ ಹಿಡಿದು ಅದನ್ನು ಒಳಗಡೆ ಹಾಕ್ಬೋದು. ಸೊ ಸಾಮಾನ್ಯ ಅಥವಾ ಹಿಂದೆ IVF ಸಂಪೂರ್ಣವಾಗಿ ಫೇಲ್ ಆಯಿತು ಅಂತಂದರೆ ಅಂಥವ್ರಿಗೂ ಸಹ ICSI ಮಾಡ್ತೀವಿ. ಸೊ ಈ ಪ್ರಕ್ರಿಯೆ IVF ಆ್ಯಂಡ್ ICSI, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅನ್ನೋದು ಒಂದು ಪ್ರಕ್ರಿಯೆ, ಅದರಲ್ಲಿ ICSI ಅನ್ನೋದು ಅದು ಒಂದು ಸಬ್ಸೆಕ್ಷನ್ ಅಂತ ಹೇಳ್ಬೋದು.